ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಬಹಳಷ್ಟು ಜನ ನನಗೆ ಮೆಸೇಜ್ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ, ಬೈತಾರೆ. ಬೈಯೋರ ಸಂಖ್ಯೆ ಹೊಗಳುವವರಷ್ಟು ಸಂಖ್ಯೆ ಅಷ್ಟು ಇಲ್ಲ. ಹೊಟ್ಟೆ ಇಟ್ ಬೈತಿರ್ತಾರೆ. ಇವತ್ತು ಬೆಳಿಗ್ಗೆ ನೋಡ್ತಾ ಇದ್ದೆ, ಯಾರಾದ್ರು ಬಿಟ್ಟು, ಸರ್ ಇವತ್ತಿನ್ನು ಯಾರು ಮೋದಿಯವರಿಗೆ ಬೈದೇ ಇಲ್ವಲ್ಲ ಸರ್, ಎಲ್ಲಿದ್ದೀರಿ ಸರ್ ಅಂದರು. ಇನ್ನೊಬ್ರು ಯಾರೋ ಮೋದಿ ಬೈತಾ ವಾಕಿಂಗ್ ಚಿತ್ರ ಹಾಕಿದ್ದೆ, ಮೋದಿ ಬೈತಾ ಎಲ್ಲೋ ಗುಡ್ಡಿ ಗಿಡ್ಡಿ ಹಳ್ಳ ಇದು ಬಿದ್ದುಬಿಡ್ತೀರಿ ಸರ್. ಇದೆಲ್ಲ ವ್ಯಂಗ್ಯ. ಮೋದಿ ಯಾಕೆ ಬೈಯುವ ಹಾಗೆ ಮಾಡ್ಕೋತಾರೆ? ಈ ಮೋದಿ ಭಕ್ತರ ಒಂದು ಸಮಸ್ಯೆ ಇದೆ. ಮೋದಿ ಭಕ್ತರ ಪ್ರಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರು ನೇರವಾಗಿ ದೇವಲೋಕದಿಂದ ಇಲ್ಲಿ ಬಂದಿಳಿದಿದ್ದಾರೆ. ಅವರ ಮುಖದಲ್ಲಿ ಏನೋ ದಿವ್ಯ ಕಾಂತಿ ಕಳೆ ಇದೆಯಂತೆ. ಕಳೆ ಗಡ್ಡ ಕಳೆಯಪ್ಪ, ಅದು ಇನ್ಯಾವ ಕಳೆನೋ ಗೊತ್ತಿಲ್ಲ, ಒಂದು ದೈವತ್ವದ ಕಳೆ ಇದೆಯಂತೆ. ಸೊ ಹಾಗೇನೆ ಮೋದಿ ಏನು ಹೇಳ್ತಾರೆ ಅದು ಪರಮ ಸತ್ಯ ಅಂತ ನಂಬ್ತಾರೆ. ಈ ರೀತಿ ಜನ ಸಮುದಾಯ ಅವ್ರ ಬಗ್ಗೆ ಚರ್ಚೆ, ಮೂರ್ಖರ ಜೊತೆ ನಿಮ್ಗೆ ಹೇಳ್ತೀನಿ, ಎಲ್ಲೂ ಚರ್ಚೆ ಮಾಡಕ್ಕೆ ಹೋಗ್ಬಾರ್ದು. ನಿಮ್ಗೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ಬಂದು ಅವ್ರು ಹೇಳ್ತಾರಲ್ಲ, ಅವ್ರು ಬತ್ಲೆ ಆಗ್ತಾರೆ. ಕಳ್ಳ, ಸುಳ್ಳ, ಬೋಮಗ, ಸೋಮಗ, ನಿನ್ನಮ್ಮ, ಹೇಗೆ ಆ ಸಂಸ್ಕೃತಿ ನೋಡಿ ಎಂಥ ಜನರನ್ನ ಮೋದಿ ಬೆಳೆಸಿದ್ದಾರೆ ನೋಡಿ, BJP ಬೆಳೆಸಿದೆ ಅಂತ. ಅವ್ರಿಗೆ ಕಲ್ಚರೇ ಗೊತ್ತಿಲ್ಲ. ಅದರಿಂದ ಸಂಸ್ಕೃತಿ ಅಂದ್ರೆ ಏನು, ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ಆ ಜ್ಞಾನನೇ ಇಲ್ಲ. ತಿಪ್ಪೆ ಗುಂಡಿ ಜನ ಕಡ್ರಿ. ಮಗನೇ, ಸೂ ಮಗನೇ, ನನ್ನ ಮಗನೇ, ನಿನ್ನಮ್ಮ, ನಿನ್ನವು, ನಿನ್ನಕ್ಕನ್, ಇದೇ ಜನ ಮೋದಿಯವರ ಬೆಂಬಲಿಗರು. ಸಾಧಾರಣವಾಗಿ ಏನು ಗೊತ್ತಾ ನಿಮಗೆ, ನಮ್ಮ ಸುತ್ತಮುತ್ತಲು ಯಾವ ರೀತಿ ಜನ ಇರ್ತಾರೆ ಅನ್ನೋದ್ರ ಮೇಲೆ ಅವ್ರ ಯೋಗ್ಯತೆ ತೀರ್ಮಾನ ಆಗುತ್ತೆ. ಮೋದಿ, ಅಮಿತ್ ಶಾ, BJP ಯೋಗ್ಯತೆ ತೀರ್ಮಾನ ಆಗುವುದು ಅವರ ಈ ಭಕ್ತರ ಮೂಲಕ. ಕೊಚ್ಚೆ ಭಕ್ತರಿದಾರಲ್ವಾ, ಸುಮಗ, ಬೋಮಗ, ನಿನ್ನವು, ನಿನ್ನಪ್ಪನ್, ಅವ್ರ ಬಾಯಲ್ಲೇ ಅದಿರುತ್ತೆ. ಯಾವ್ಯಾವ ಅಂಗಗಳು ಕೆಳಗಡೆ ಇರಬೇಕು ಅದು ಅವ್ರ ಬಾಯಲ್ಲಿರುತ್ತೆ. ಹಳ ಹೋಗ್ಲಿ. ಸೊ ನಾನಿವತ್ತು ಮಾತಾಡ್ತಾ ಇರೋದು ಮೋದಿ ಹೇಳಿದ ಸುಳ್ಳುಗಳು. ಮೋದಿ ಎಷ್ಟು ಸುಳ್ಳು ಹೇಳಿದ್ದಾರೆ ಅನ್ನೋದನ್ನ ನಾವು ನೋಡ್ಬೋದು, ಗೊತ್ತಾಗತ್ತೆ ನಮ್ಗೆ. ಬುದ್ಧಿ ಇದ್ರೆ, ಆಲೋಚನೆ ಮಾಡ್ತಿದ್ರೆ, ಮೂರ್ಖರಾದರೆ ಅವ್ರಿಗೇನು ಮಾಡೋಕ್ಕಾಗಲ್ಲ. ಮೂರ್ಖರು ಏನು ಮಾಡ. ಇವತ್ತು ನಾನು ಲೇಟೆಸ್ಟ್ ಆಗಿ ಮಾತನಾಡೋದು ಮೋದಿ ಹೇಳಿದ ಮಹಾನ್ ಸುಳ್ಳು ನೆಹರು ಅವರ ಬಗ್ಗೆ. ಅವರು ಸತತವಾಗಿ ನೆಹರು ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಅವ್ರಿಗೇನಾಗಿದೆ, ಬಹಳ ಮುಖ್ಯವಾದ ಅವ್ರಿಗೆ ಕಷ್ಟ ಅಂದರೆ, ಸ್ವಾತಂತ್ರ್ಯ ಚಳವಳಿ ಈ ದೇಶದ ಬ್ರಿಟಿಷರಿಂದ ಈ ದೇಶ ಬಿಡುಗಡೆ ಆಯಿತು ನೋಡಿ, ಆ ಸಂದರ್ಭದಲ್ಲಿ ಇದ್ದವರು ಕಾಂಗ್ರೆಸ್ನವ್ರು ಮಾತ್ರ ಹೋರಾಟ ಮಾಡಿದವರು. ಸೊ ಇವ್ರಿಗೆ ರಿಪ್ಲೇಸ್ಮೆಂಟ್ ಇಲ್ಲ. ಆವಾಗ ಈ ಪಾರ್ಟಿ ಇರಲೇ ಇಲ್ಲ, ಈ ವ್ಯಾಪಾರಸ್ಥರ ಪಾರ್ಟಿ ಇಲ್ಲ. ಅವರೆಲ್ಲ ರಸ್ತೆ ಪಕ್ಕದ ಏನೋ ಮಾರಾಟ ಮಾಡ್ಕೊಂಡು ಕೂತಿದ್ರು, ದಿನಸಿ ಮಾರಾಟ ಮಾಡ್ತಿದ್ರು. ಹಾಗೆ ದೇಶ ಮಾರಾಟ ಮಾಡೋದು, ಹಿಂದುತ್ವ ಮಾರಾಟ ಮಾಡೋದು ಅವ್ರ ಸಂಸ್ಕೃತಿ ಎಲ್ಲ ಇದ್ದು. ಸ್ವಾತಂತ್ರ್ಯ ಚಳವಳಿ ಇಲ್ವೇ ಇಲ್ಲ. ಆದ್ರಿಂದ ಅವರಿಗೆ ಬ್ರಿಟಿಷರ ವಿರುದ್ಧ ನಡೆದ ಸ್ವಾತಂತ್ರ್ಯ ಹೋರಾಟ ಅವ್ರ ಮೈ ಕೈ ಎಲ್ಲ ಕೆರಕಳಾಗಿ ಮಾಡ್ತಾರೆ. ಮ್ಯಾಲ್ ಕೆರ್ಕತ್ತಾರೆ, ಕೆಳಕತ್ತಾರೆ. ನೆಹರು ಅನ್ನುವರನ್ನ, ಅವರ ಹೆಸರನ್ನ ನಾಶಪಡಿಸಿದ್ರೆ ಆಗ ತಮಗೆ ಲಾಭ ಆಗ್ಬಹುದು ಅನ್ನೋ ಕಾರಣಕ್ಕಾಗಿ ನೆಹರು ವಿರುದ್ಧ ಅವರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವ್ರನ್ನ ಎತ್ಕೊತಾರೆ. ಅವರಿಬ್ಬರು ನಡುವೆ ಏನೋ ಜಗಳ ಇತ್ತು ಅನ್ನೋದು ಎಲ್ಲ ಸುಳ್ಳು, ಇತಿಹಾಸ ಓದಲ್ಲ. ನಾನೇನು ಇಷ್ಟಪಡ್ತೀನಿ ಗೊತ್ತಾ, ನಮ್ಮ ದೇಶದ ಪ್ರಧಾನಿಯಾಗಿರುವವರು, ಅವ್ರಿಗೆ ಇತಿಹಾಸ ಗೊತ್ತು, ಓದು ಇರಬೇಕು. ಓದು ಇಲ್ಲದಿರುವ ವ್ಯಕ್ತಿ ಮಹಾನ್ ಮೂರ್ಖನಾಗಿರ್ತಾನೆ. ಇತಿಹಾಸ ಬಹಳ ಮಹತ್ವದ್ದು. ವರ್ತಮಾನ ಮತ್ತು ಭವಿಷ್ಯಕ್ಕೆ ಇತಿಹಾಸ ತಿಳಿದುಕೊಳ್ಳೋದು ಬಹಳ ಮುಖ್ಯ. ನನಗೆ ಇವ್ರದ್ದೆಲ್ಲ ವರ್ತನೆ ನೋಡಿದ್ರೆ ನರೇಂದ್ರ ಮೋದಿಯವರು ಏನಾದರೂ ಓದಿದ್ದಾರೆ ಅಂತ ಅನ್ಸಲ್ಲ. ಪಾಪ ಸಮಯನೂ ಇರಲಿಲ್ಲ ಅವರಿಗೆ. ಈ ಸಂಘದಲ್ಲಿದ್ದರು, ಸಂಘದವ್ರಿಗೆ ಅದೆಲ್ಲ ಇರಲ್ಲ. ಅವ್ರು ಬೆಳಗ್ಗೆ ಎದ್ಬಿಟ್ಟು ಸದಾ ವತ್ಸಲೆ ಮಾತ್ರ ಭೂಮಿ ಅನ್ನೋದು, ನಂತರ ಅಲ್ಲೆಲ್ಲೋ ಮನೆಗೆ ಸುತ್ತೋದು, ಓದೋಕ್ಕೆ ಟೈಮೇ ಇಲ್ಲ ಅವ್ರು. ಓದಿದ್ರೆ ಇದು ಈ ರಾಷ್ಟ್ರೋತ್ಥಾನ ಪರಿಷತ್ ಸುಳ್ಳು ಇತಿಹಾಸ ಇರ್ತಾವೆ ನೋಡಿ, ಅದನ್ನ ಓದೋದು ಅಷ್ಟೇ. ಅದು ಬಿಟ್ಬಿಟ್ಟು ಅವ್ರಿಗೆ ಓದೇ ಇಲ್ಲ. ಎಸ್, ಐ ಕಮ್ ಟು ದ ಪಾಯಿಂಟ್. ಅವರು ಪಾರ್ಲಿಮೆಂಟ್ನಲ್ಲಿ ಏನು ಕಾನ್ಸ್ಟಿಟ್ಯೂಷನ್ ಬಗ್ಗೆ, ಸಂವಿಧಾನದ ಬಗ್ಗೆ ಚರ್ಚೆ ನಡೀತು, ಆಗ ಪ್ರಧಾನಿ ಮಾತನಾಡಿದರು. ಅವರು ಹೇಳಿದ ಬಹುದೊಡ್ಡ ಸುಳ್ಳು, ಅದ್ರ ಬಗ್ಗೆ ಮಾತಾಡ್ತೀನಿ ನಾನು. ಅವರು ಕಾಂಗ್ರೆಸ್ಸನ್ನು ಜಾಡಿಸ್ಬೇಕು, ನೆಹರು ಕುಟುಂಬವನ್ನು ಜಾಡಿಸ್ಬೇಕು, ಅವ್ರನ್ನ ಬೈಬೇಕು ಅನ್ನೋದಕ್ಕೆ ಹೇಳ್ತಾ ಹೋದರು. ಅವರೊಂದು ಮಾತನ್ನು ಹೇಳಿದ್ರು, ಯಾರು ತಮ್ಮ ಪಕ್ಷದ ಸಂವಿಧಾನವನ್ನು ಅದನ್ನೇ ಅನುಸರಿಸದಿರುವವರು ದೇಶದ ಸಂವಿಧಾನವನ್ನು ಹೇಗೆ ಉಳಿಸ್ತಾರೆ ಅಂತ. ಹಾಗೆ ಹೇಳ್ತಾ ಅವರು ಈ ಮೊದಲು ಹೇಳ್ತಾ ಬಂದಂಥ ಮಹಾನ್ ಸುಳ್ಳೇನಿದೆ ಅದು ಈ ದೇಶದ ಎಲ್ಲ ರಾಜ್ಯಗಳ ಕಾಂಗ್ರೆಸ್ ಅಧ್ಯಕ್ಷರುಗಳು ಸರ್ದಾರ್ ಪಟೇಲ್ರವರನ್ನ ಪ್ರಧಾನಿ ಮಾಡಬೇಕು ಅಂತ ಅಂದರು. ಆದರೆ ಅವರನ್ನು
ಪಕ್ಕಕ್ಕಿರಿಸಿ ನೆಹರೂರವನ್ನ ಮಾಡಲಾಯಿತು ಅಂತ. ಇದು ಬಹುದೊಡ್ಡ ಸುಳ್ಳು. ಇದೊಂದು ಅಪಪ್ರಚಾರ. ನೆಹರು ಅಪಪ್ರಚಾರಕ್ಕೆ ಒಳಗಾದಷ್ಟು ಈ ದೇಶದಲ್ಲಿ ಯಾರು ಒಳಗಾಗಿಲ್ಲ. ಸೊ ಎಲ್ಲ ಮಾಧ್ಯಮಗಳನ್ನ ಹಿಡ್ಕೊಂಡು ಇವ್ರು ಬೇರೆ ಬೇರೆ ರೀತಿ ಅಪಪ್ರಚಾರ ಮಾಡೋದು. ಏನಾಯ್ತು ಆಗಿದ್ರೆ 1940ರಲ್ಲಿ ಕಾಂಗ್ರೆಸ್ಸಿಗೆ ಹೊಸ ಅಧ್ಯಕ್ಷರನ್ನ ಆಯ್ಕೆ ಮಾಡಬೇಕು ಅನ್ನುವ ತೀರ್ಮಾನಕ್ಕೆ ಬರಲಾಗುತ್ತೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನ ಓದಿ. KM ಮುನಿಷಿ ಅವರು ಬರೆದ ಪುಸ್ತಕ ಇದೆ, ಹಾಗೆ ಬೇರೆ ಬೇರೆ ಪುಸ್ತಕಗಳಿವೆ. ಅದು ರಿಕಾರ್ಡ್ ಆಗಿದೆ, ದಾಖಲೆ. ಈ ದಾಖಲೆ ಇರುವ ಪುಸ್ತಕಗಳನ್ನ ಓದಿದ್ರೆ ಮೋದಿ ಅವರ ಈ ಸುಳ್ಳು ಬಯಲಾಗುತ್ತೆ. ಸೊ 1940 ಆಗುತ್ತೆ. ಸೊ ಏನು ಮಾಡಬೇಕು? ಅವರು ಅಬುಲ್ ಕಲಾಂ ಆಜಾದ್ ಅವರು ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಾರೆ. ಅವರಿಗೆ ಮತ್ತೆ ಇನ್ನೊಂದು ಟರ್ಮಿಗೆ ಅಧ್ಯಕ್ಷರಾಗಿ ಮುಂದುವರಿಬೇಕು ಅಂತ ಆಸೆ ಇರುತ್ತೆ. ಓಕೆ. ಸೊ ಇದೇ ಸಂದರ್ಭದಲ್ಲಿ ಇವರ ಸರ್ದಾರ್ ವಲ್ಲಭಭಾಯಿ ಅವರ ಪಟೇಲ್ ಅವರ ಹೆಸರು ಬರುತ್ತೆ. ಮುನ್ಷಿ ಅವರಿಗೂ ಒಂದು ಆಸೆ ಇರುತ್ತೆ, ನಾನು ಯಾಕೆ ಆಗಬಾರ್ದು ಅಂತ. ಆದರೆ ಗಾಂಧಿ ಬೇರೆ ರೀತಿ ಆಲೋಚನೆ ಮಾಡ್ತಿರ್ತಾರೆ. ಎನಿವೆ ಇನ್ನು ಕೆಲವು ದಿನಗಳಲ್ಲಿ, ಕೆಲವು ತಿಂಗಳುಗಳಲ್ಲಿ, ಕೆಲವು ವರ್ಷಗಳಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬರುತ್ತೆ. ಈಗ ಅಧ್ಯಕ್ಷರಾದವರು ದೇಶದ ಪ್ರಧಾನಿ ಆಗಬೇಕು. ಯಾರಾಗಬೇಕು? ಗಾಂಧಿ ಅದಕ್ಕೂ ಮೊದಲು ಹೇಳಿರ್ತಾರೆ, ನನ್ನ ಉತ್ತರಾಧಿಕಾರಿ ಅಂದರೆ ಜವಾಹರ್. ಸೊ ಜವಾಹರ್ ಅಂದರೆ ಜವಾಹರ್ಲಾಲ್ ನೆಹರು. ಜವಾಹರ್ಲಾಲ್ ನೆಹರು ಅವರೇ ಗಾಂಧಿ ಜವಾಹರ್ ಅಂತ ಕರೀತಾರೆ. ಹಾಗೆಯೇ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಕೂಡ ಜವಾಹರ್ ಅಂತ ಕರೆಯೋದು ಹೇಗೆ ಪ್ರೀತಿಯಿಂದ. ಸೊ ಆವಾಗ ಏನಾಗುತ್ತೆ, ಈ ಕಾಂಗ್ರೆಸ್ ಅಧ್ಯಕ್ಷರೆಲ್ಲ ಸೇರಿದವರು ಸೊ ವಲ್ಲಭಭಾಯಿ ಪಟೇಲ್ರವ್ರನ್ನ ಯಾಕೆ ಅಧ್ಯಕ್ಷರು ಮಾಡಬಾರ್ದು ಅಂದ್ಕೋತಾರೆ. ಯಾಕಂದರೆ ಅವರಿಗೆ ವಯಸ್ಸಾಗಿರುತ್ತೆ. ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ವಿವರಗಳಿಗೆ ನೀವು ರಾಜಮೋಹನ್ ಗಾಂಧಿಯವರು ಬರೆದ ಪುಸ್ತಕವನ್ನು ಓದಬೇಕು. ರಾಜಮೋಹನ್ ಗಾಂಧಿ ಗೊತ್ತಲ್ವಾ, ಗಾಂಧಿ ಕುಟುಂಬಕ್ಕೆ ಸೇರಿದವರು. ಅವ್ರ ಪುಸ್ತಕ ಇದೆ. ಅವರು ಬೇರೆ ಬೇರೆ ಪುಸ್ತಕಗಳು ರೆಫರೆನ್ಸ್ ಮಾಡ್ತಾರೆ, ಬರೆದ ಪತ್ರಗಳು ರೆಫರೆನ್ಸ್ ಮಾಡ್ತಾರೆ. ಇತಿಹಾಸದ ಎಲ್ಲ ದಾಖಲೆಗಳು ಇಲ್ಲಿ ಸಿಗ್ತವೆ. ಆದ್ದರಿಂದ ಇದನ್ನು ನೀವು ನೋಡಿದರೆ ಮೋದಿ ಅವರ ಸುಳ್ಳು ಗೊತ್ತಾಗುತ್ತೆ. ಸೊ ಅವಾಗ ಏನಾಗುತ್ತೆ, ಸರಿ ಅಂತ ವಲ್ಲಭಭಾಯಿ ಆವಾಗಲೇ ಅವರಿಗೆ ಆರೋಗ್ಯ ಕೆಡ್ತಾ ಇರುತ್ತೆ. ವಲ್ಲಭಭಾಯಿ ಪಟೇಲ್ರವರಿಗೆ ಆರೋಗ್ಯ ಕೆಡ್ತಾ ಇದೆ, ಇದೊಂದ್ಸಲ ಆಗ್ಬಿಡ್ಲಿ ಅಂತ ಅಧ್ಯಕ್ಷರಾಗ್ಬಿಡ್ಲಿ ಅಂತ. ಆವಾಗ ಪ್ರಧಾನಿ ಯಾರಾಗಬೇಕು ಅನ್ನುವ ಪ್ರಶ್ನೆ ಏನಿದೆ, ಆ ಪ್ರಶ್ನೆ ಇರದೇ ಇಲ್ಲ. ಆ ಪ್ರಶ್ನೆ ಇದ್ದಿದ್ದು ಗಾಂಧಿ ಮನಸ್ಸಿನಲ್ಲಿ ಮಾತ್ರ, ಯಾರು ದೇಶದ ಪ್ರಧಾನಿ ಆಗಬೇಕು ಅಂತ. ಉಳಿದವರು ಎಲ್ಲ ಪಕ್ಷದ ಅಧ್ಯಕ್ಷರಾಗಬೇಕು ಅನ್ನೋ ಕಾರಣಕ್ಕಾಗಿ ಸೊ ಸರ್ದಾರಿಗೆ ಪಾಪ ಆರೋಗ್ಯ ಕೆಟ್ಟಿದೆ, ಇನ್ನೊಂದು ಅವಕಾಶ ಕೊಟ್ಟು ಬಿಡಬೇಕು ಅಂದ್ಕೊಂಡು ಅವರೆಲ್ಲ ಮಾತಾಡ್ಕೊಂಡು ಒಂದು ತೀರ್ಮಾನಕ್ಕೆ ಬರ್ತಾರೆ. ಅದು ಗಾಂಧಿಯವರಿಗೆ ತಲುಪಿದಾಗ ಗಾಂಧಿ ಹೇಳ್ತಾರೆ, ಇಲ್ಲ, ನಾವು ಜವಾಹರ್ ಪ್ರಧಾನಿ ಮಾಡಬೇಕಾಗಿದೆ. ನೆಕ್ಸ್ಟು ಈ ಒಂದು ಅವಧಿಯಲ್ಲಿ ಸ್ವಾತಂತ್ರ್ಯ ಬರ್ಬೋದು, ಜವಾಹರ್ ಪ್ರಧಾನಿ ಆಗಬೇಕು. ಯಾಕೆಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜವಾಹರ್ಗೆ ಬಹಳ ಒಳ್ಳೆಯ ಹೆಸರಿದೆ, ಎವ್ರಿಬಡಿ ನೋಸ್ ಹಿಮ್. ಮತ್ತು ಜವಾಹರ್ಗೆ ಯಾವುದೇ ಭಾಷೆ ಸಂಬಂಧ ಇಲ್ಲ, ಅತ್ಯದ್ಭುತವಾಗಿ ಇಂಗ್ಲೀಷ್ ಮಾತನಾಡ್ತಾರೆ. ಎಲ್ಲ ದೇಶಗಳ ಜೊತೆ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಹೆಸರು ಮಾಡಬಲ್ಲರು. ಅದರ ಜೊತೆಗೆ ದೇಶದಲ್ಲಿ ಹಿಂದೂಗಳು, ಮುಸ್ಲಿಮರು ಎಲ್ಲರೂ ಕೂಡ ಜವಾಹರ್ಲಾಲ್ ನೆಹರುವನ್ನು ಒಪ್ಕೋತಾರೆ. ಆದ್ದರಿಂದ ನಾನು ಜವಾಹರ್ ಪ್ರಧಾನಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತಾರೆ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ, MK ಗಾಂಧಿ. ತಕ್ಷಣ ಏನು ಪ್ರಾಬ್ಲಮೇ ಆಗಲ್ಲ. ಮುನ್ಷಿ ಅವರು ಹೇಳ್ತಾರೆ, ಎಸ್ ಇಟ್ಸ್ ಅ ಗುಡ್ ಐಡಿಯಾ, ಇದನ್ನು ಐ ವಿಲ್ ಟೇಕ್ ಬ್ಯಾಕ್ ಮೈ ನಾಮಿನೇಷನ್ ಅಂತಾರೆ. ಹಾಗೇನೆ ಅಬುಲ್ ಕಲಾಂ ಆಜಾದ್ ಹೇಳ್ತಾರೆ, ಎಸ್ ಗಾಂಧೀಜಿ, ದಟ್ ಐ ವಿಲ್ ಟೇಕ್ ಬೈ ಬ್ಯಾಕ್. ಗಾಂಧಿ ಕರೆದು ಸರ್ದಾರ್ಜಿ ಹತ್ರ ಮಾತಾಡ್ತಾರೆ, ವಲ್ಲಭಭಾಯಿ ಪಟೇಲ್ ಅವ್ರ ಹತ್ರ. ಅವರು ಹೇಳ್ತಾರೆ, ಎಸ್ ಜವಾಹರ್ ಇಸ್ ದ ಬೆಸ್ಟ್ ಪರ್ಸನ್, ಐ ಅಗ್ರಿ, ಅವ್ರನ್ನೇ ಅಧ್ಯಕ್ಷರು ಮಾಡಿ ಅಂತಾರೆ. ಸೊ ಇದನ್ನು ನೀವು ಆ ಕಾಲದಲ್ಲಿ ಬರ್ತಾ ಇರುವ ಟೈಮ್ಸ್ ಆಫ್ ಇಂಡಿಯಾದಿಂದ ಎಲ್ಲ ಪತ್ರಿಕೆಗಳಲ್ಲಿ, ಸ್ವಾತಂತ್ರ್ಯ ಚಳವಳಿ ಬರ್ತಾ ಪತ್ರಿಕೆಗಳಲ್ಲಿ ಇದನ್ನು ನೋಡ್ಬೋದು. ಅಲ್ಲೇನು ಗಲಾಟೆ ಇಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ, ಏನೂ ಇಲ್ಲ. ಸೊ ಸನ್ಮಾನ್ಯ ವಲ್ಲಭಭಾಯಿ ಪಟೇಲ್ ಅವರನ್ನ ಅಧ್ಯಕ್ಷರನ್ನೋ ಇನ್ನೊಬ್ಬರನ್ನೋ ಮಾಡದಿರುವುದಕ್ಕಾಗಿ ಕೆಲವರಿಗೆ ದುಃಖವಾಗಿತ್ತು, ಬೇಸರ ಆಗಿತ್ತು, ಮತ್ತೊಂದಾಗಿತ್ತು. ಇದು ಯಾವುದು ಇತಿಹಾಸದಲ್ಲಿ ಇಲ್ಲವೇ ಇಲ್ಲ. ಇದು ಈ ಚಡ್ಡಿ ಲಂಗೋಟಿಯ ಜನ ಸೃಷ್ಟಿ ಮಾಡಿದ್ದು. ಅವರಿಗೆ ಗಾಂಧಿ ಮತ್ತು ಜವಾಹರ್ ಅವರ ಸಂಬಂಧ ಏನಿದೆ ಆ ಸಂಬಂಧದಲ್ಲಿ ಹುಳಿ ಹಿಂಡಬೇಕು. ಮತ್ತು ಜವಾಹರ್ಲಾಲ್ ನೆಹರು ಮತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲ್ ನಡುವೆ ಸರಿ ಇಲ್ಲ ಅಂತ ಹೇಳ್ತಾ ತಮಗೊಂದು ಐಕಾನ್ ಬೇಕಲ್ವ ಆ ಕಾಲದಲ್ಲಿ. ಅದಕ್ಕೆ ಸರ್ದಾರನ್ನ ಎತ್ತು ಕಟ್ಟೋದು, ಅವ್ರದ್ದು ಪ್ರತಿಮೆ ಮಾಡ್ತೀನಿ ಅನ್ನೋದು, ಆರತಿ ಎತ್ತೀನಿ ಅನ್ನೋದು, ಇದೇ ತರಲೆ ಆಲ್ಕ ಕೆಲಸಗಳನ್ನ ಮಾಡ್ತಾ ಹೋಗಿ.
ಸೊ ಏನಾಗುತ್ತೆ ನಂತರ ಆದಮೇಲೆ ಜವಾಹರ್ಲಾಲ್ ನೆಹರು ಅವರು ಕಾಂಗ್ರೆಸ್ ಅಧ್ಯಕ್ಷರಾಗ್ತಾರೆ. ಅವರ ಅಧ್ಯಕ್ಷರಾಗ್ತಾರೆ, ಯಾರ ವಿರೋಧನೂ ಇರಲ್ಲ. ಸೊ ಯಾವ ರೀತಿ ಇತ್ತು ಅವರ ಸಂಬಂಧ ಅಂದರೆ, ಇವರು ಸನ್ಮಾನ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ರು ಅವರು ಆರೋಗ್ಯ ಕೆಟ್ಟುಬಿಟ್ಟು ಬಾಂಬೆಗೆ ಹೋಗ್ತಾರೆ. ಸಾಕು ತನಗಾಗ್ತಾ ಇಲ್ಲ ಅಂತ, ಸೀರಿಯಸ್ಸು ಹಾರ್ಟ್ ಪ್ರಾಬ್ಲಮ್ ಇರುತ್ತೆ. ಹಾರ್ಟ್ ಅಟ್ಯಾಕ್ ಆದಾಗ ಅವ್ರ ಸಂಪುಟದ ಕೆಲವರಿಗೆ ಬರೋದು ಕೇಳ್ತಾರೆ ಬಾಂಬೆಗೆ. ಅವರು ಇನ್ನೊಬ್ಬರು ಮಂತ್ರಿ, ಅವರ ಹೆಸರು ನಾನು ಮರೆತುಬಿಟ್ಟೆ, ಸಾರಿ, ಅವರ ಮಿನಿಸ್ಟರ್ ಇನ್ ಇಸ್ ನೆಹರೂಸ್ ಕ್ಯಾಬಿನೆಟ್. ಸೊ ಅವ್ರು ಕರೆದು ಕೂಡಿಸಿ ಕೈ ಹಿಡ್ಕೊಂಡು ಸರ್ದಾರ್ಜಿರಿ ಹೇಳ್ತಾರೆ, ನೋಡಿ ನಾನಂತೂ ವಾಪಸ್ ಬರಲಾರೆ, ನನಗೆ ಗೊತ್ತಿದೆ, ಒಂದು ಮಾತು ಹೇಳ್ತೀನಿ, ಏನು, ಯಾವತ್ತು ನೀವು ಜವಾಹರ್ನ ಕೈ ಬಿಡಬೇಡಿ, ಡೋಂಟ್ ಲೀವ್ ಹಿಮ್, ಡೋಂಟ್ ಲೀವ್ ಜವಾಹರ್, ಅವರಿಗೆ ಬೆಂಬಲಕ್ಕೆ ನಿಂತ್ಕೊಳ್ಳಿ. ಆ ಮಂತ್ರಿ ಹೆಸರು ಮರೆತುಬಿಟ್ಟಿದ್ದೀನಿ, ನಾಟ್ ಅಗರ್ವಾಲ್, ಸಾರಿ. ಸೊ 2-3 ಜನರು ಕರೆದುಬಿಟ್ಟು ಹೇಳ್ತಾರೆ. ಇದು ಕೂಡ ಮುನ್ಷಿ ಅವರ ಪುಸ್ತಕದಲ್ಲಿ ರೆಫರ್ ಆಗಿದೆ. ಆಯಿತು ಅಂತಾರೆ ಸರ್ದಾರ್ಜಿ, ಆಯಿತು ನಾವು ಹಾಗೆ ಮಾಡ್ತೀವಿ ಅಂತಾರೆ. ಸೊ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮತ್ತು ನೆಹರು ನಡುವಿನ ಸಂಬಂಧವನ್ನು ಇದು ತೋರಿಸ್ಕೊಡುತ್ತೆ. ಇವತ್ತಿನ ಕಚಡ ರಾಜಕಾರಣ ಇದು ಅರ್ಥ ಆಗಲ್ಲ. ಬೆನ್ನಿರಿಯುವುದು, ಚೂರಿ ಹಾಕೋದು, ಮತ್ತೊಂದು ಮಾಡ್ತಾ ಬಂದಂಥ ರಾಜಕಾರಣಿಗಳಿಗೆ ಅವ್ರ ನಡುವೆ ಎಂಥ ಸಂಬಂಧ ಇತ್ತು. ಆ ಕಾಲದ ನಾಯಕರುಗಳಾಗಿ ಅವ್ರಿಗೆ ಸ್ವಾರ್ಥನೇ ಇರಲಿಲ್ಲ ಕಣ್ರಿ. ನಾನು ಮಂತ್ರಿ ಆಗಬೇಕು, ನಾ ಪ್ರಧಾನಮಂತ್ರಿ ಆಗಬೇಕು, ನಾನು ಸಾಯುವವರೆಗೆ ಪ್ರಧಾನಮಂತ್ರಿ ಆಗಿರಬೇಕು, ಇಸಿ ಅಂಥ ಮನಸ್ಸೇ ಅವ್ರಿಗೆ ಇರಲಿಲ್ಲ. ಸ್ವಾತಂತ್ರ್ಯಕ್ಕಾಗಿ ತನ್ನ ಮನ ಧನವನ್ನು ವ್ಯಯಿಸಿ ಹೋರಾಟ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯ ತಂದವರು. ಅವ್ರು ನೋಡು ಆಪ್ತವಾದ ಸಂಬಂಧ ಆಯಿತು. ಆದರೆ ವೈಚಾರಿಕ ಭಿನ್ನಮತ ಇದ್ದೇ ಇತ್ತು. ಬಹಳಷ್ಟು ವಿಚಾರಗಳಲ್ಲಿ ಅಂದಿನ ನಾಯಕರ ನಡುವೆ ವೈಚಾರಿಕ ಭಿನ್ನಮತ ಇತ್ತು. ನೆಹರು ಹೇಳಿದ ಹಲವು ವಿಚಾರಗಳ ಬಗ್ಗೆ ಸರ್ದಾರ್ ಪಟೇಲ್ರವರು ಭಿನ್ನಾಭಿಪ್ರಾಯ ಇತ್ತು. ಸೊ ಕಾಂಗ್ರೆಸ್ನ ಹಲವು ಇದ್ರ ಬಗ್ಗೆ ಅಂಬೇಡ್ಕರ್ರಿಗೆ ಒಪ್ಪಿಗೆ ಇರಲಿಲ್ಲ. ಆದರೆ ತಮ್ಮ ನಿಲುವನ್ನು ಹೇಳುವಂಥ, ಪ್ರತಿಭಟಿಸುವಂಥ ಸ್ವಾತಂತ್ರ್ಯ ಅವತ್ತಿನ ಕ್ಯಾಬಿನೆಟ್ನಲ್ಲಿತ್ತು. ಅದು ರಿಕಾರ್ಡ್ ಆಗಿದೆ. ನಾನೊಂದು ಸರಳವಾದ ಪ್ರಶ್ನೆ ಕೇಳ್ತೇನೆ. ಇವತ್ತಿನ ಯಾವುದೇ ಮೋದಿ ಸಂಪುಟದ ಒಬ್ಬ ಮಂತ್ರಿ ನಾನು ಮೋದಿ ಹೇಳುವುದನ್ನು ಒಪ್ಪುವುದಿಲ್ಲ ಅಂತ ಹೇಳೋ ಧೈರ್ಯ, ಸ್ವಾತಂತ್ರ್ಯ ಇದೆಯೋ? ಹೇಳಿದ ಮರುಸ ದಿವಸ ಕಸಿದ್ಬಿಟ್ಟು ಅವನು. ಆಗಿರಲಿಲ್ಲ ಆ ಕಾಲದಲ್ಲಿ. ಎಬ್ಸಲ್ಯೂಟ್ ಡೆಮೋಕ್ರಸಿ ಅಂತೀವಿ ನೋಡಿ, ಅದು ಇತ್ತು ಅಂತ. ಸೊ ಅದಾದ್ಮೇಲೆ ಪತ್ರಿಕೆಗಳು ಇದಾದ ಮೇಲೂ ಕೂಡ ಅವ್ರವ್ರ ಪುಸ್ತಕಗಳು ಬರೆದಿದ್ದಾರೆ. ಯಾವ್ಯಾವ ವಿಚಾರದಲ್ಲಿ ನಾವು ನೆಹರು ಜೊತೆ ಭಿನ್ನಾಭಿಪ್ರಾಯ ಇತ್ತು, ಅದೆಲ್ಲ ವಿಚಾರಗಳು ಸಿಕ್ತು. ಭಿನ್ನಾಭಿಪ್ರಾಯಗಳಿತ್ತು, ಆದರೆ ಭಿನ್ನಾಭಿಪ್ರಾಯಗಳ ನಡುವೆ ಅವ್ರ ನಡುವೆ ಒಂದು ಆತ್ಮೀಯತೆ ಇತ್ತು, ಒಂದು ಆತ್ಮೀಯವಾದ ಸಂಬಂಧ ಇತ್ತು. ಇವತ್ತದಿಲ್ಲ. ಇವತ್ತು ನೆಹರು ಸಂಪುಟದಲ್ಲಿ ಮಾನ್ಸರು ಯಾವ ಒಬ್ಬನು ಎಲ್ಲ ಹ್ಞೂ ಅಂತಾರೆ. ಸೊ ಈಗ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪಾರ್ಲಿಮೆಂಟ್ ಹೇಳಿದ ವಿಚಾರಕ್ಕೆ ಬರೋಣ. ಅಧ್ಯಕ್ಷರಾದವರೇ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅಧ್ಯಕ್ಷರಾಗಬೇಕಾಗಿತ್ತು, ಅವ್ರು ಆಗ್ಬಿಟ್ಟು ಪ್ರಧಾನಿ ಆಗಬೇಕಾಗಿತ್ತು ಅಂತ ಪ್ರಚಾರ ಮಾಡ್ತಾರಲ್ಲ ಅಧ್ಯಕ್ಷರಾದವರು. ಸರಳವಾಗಿ ವಿಚಾರ ಮಾಡೋಣ. 2014ರಲ್ಲಿ ರಾಷ್ಟ್ರ ರಾಜಕಾರಣಕ್ಕೆ ಬಂದಿರಲ್ಲ ಮೋದಿಯವರು ಅಲ್ವಾ? ಆಗ ಪಕ್ಷವನ್ನು ಮುನ್ನಡೆಸ್ತಿದ್ದವರು ಯಾರು ಸ್ವಾಮಿ? LK ಅದ್ವಾನಿಯವರು. ಅವರು ಪ್ರಧಾನಿ ಆದ್ರ. ಸುಷ್ಮಾ ಸ್ವರಾಜ್ ಪ್ರತಿಪಕ್ಷದ ನಾಯಕಿಯಾಗಿದ್ದರು, ಅವರಾದ್ರ. ಹಾಗೇನ ರಾಜನಾಥ್ ಸಿಂಗ್ ಪಕ್ಷದ ಅಧ್ಯಕ್ಷರಾಗಿದ್ದರು, ಅವ್ರನ್ನ ಪ್ರಧಾನಿ ಮಾಡಿದ್ರ? ಹೇಳಿ. BJPಯಲ್ಲಿ ಯಾರ್ಯಾರನ್ನ ಅಧ್ಯಕ್ಷನ ಮಾಡಿದ್ದಾರೆ, ಅವ್ರು ಪ್ರಧಾನಿ ಮಾಡಿದ್ದಾರ? ಇಲ್ವಲ್ಲ. ಅದನ್ನು ನೀವು ಅಲ್ಲಿ ಅಧ್ಯಕ್ಷರು ಮಾಡಿ ಪ್ರಧಾನಿ ಮಾಡಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದಲ್ಲಿ ಮುಗಿದೋದಕ್ಕೆ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತೀರಿ? ಪಾಲಿಟಿಕ್ಸ್, ಥರ್ಡ್ ರೇಟ್ ಪಾಲಿಟಿಕ್ಸ್ ಮತ್ತು ಸುಳ್ಳು ಅಲ್ವಾ? ಸೊ ಕಾಂಗ್ರೆಸ್ ವಾತಾವರಣ ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಗಾಂಧಿ ಹೇಳಿದ್ದನ್ನು ಕೇಳ್ತಿದ್ರು. ಗಾಂಧಿ ಆ ರೀತಿ ಟವರಿಂಗ್ ಪರ್ಸನಾಲಿಟಿ ಗಾಂಧೀಜಿ. ಯಾರು ಕೂಡ ಗಾಂಧೀಜಿ ಎದುರು ಇದನ್ನೇ ಮಾಡ್ತಿರ್ಲಿಲ್ಲ. ಸೊ ಗಾಂಧಿ ಜವಾಹರ್ಲಾಲ್ ನೆಹರು ಪ್ರಧಾನಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಅದಕ್ಕೆ ಕಾರಣಗಳಿದ್ವು ಅವರಿಗೆ. ಆ ಕಾರಣಗಳನ್ನು ಹೇಳಿದ್ದಾರೆ, ಗಾಂಧಿ ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ ಬಹಳ ಸ್ಪಷ್ಟವಾಗಿ. ಆ ಇತಿಹಾಸವನ್ನು ಈಗ ಹಿಡ್ಕೊಬಿಟ್ಟು ಅದನ್ನು ಚುಚ್ಚುತ್ತಾ ಮಾಡ್ತಾ ಕಾಂಗ್ರೆಸ್ ತನ್ನ ಸಂವಿಧಾನವನ್ನೇ ಪಾಲಿಸಲಿಲ್ಲ. ನಿಮ್ಮ ಪಾರ್ಟಿ ಸಂವಿಧಾನ ಮೋದಿಯವರೇ ಎಲ್ಲಿ ಪಾಲಿಸಿದ್ದೀರಿ ನೀವು? ಯಾರು ಪಾಲಿಸ್ತಾರೆ? ನಿಮ್ಮ ಪಾರ್ಟಿ ಸಂವಿಧಾನ ಎಲ್ಲಿದೆ ಸ್ವಾಮಿ?
ಯಾರೋ ನನ್ನ ಮಗ ಜೂರೊಳೋ ಬೋರ್ಡಿಗಿಲ್ಲವನನ್ನು ಪಕ್ಷದ ಅಧ್ಯಕ್ಷನ ಮಾಡ್ಕೊಂಡಿಸ್ಕೊಂಡಿದ್ದೀರಲ್ಲ, ನಡ್ಡಾನ ಏನೋ. ಒಂದು ಹೊಸ ಅಧ್ಯಕ್ಷನ ನಿಮ್ಗೆ ಯೋಗ್ಯತೆಗೆ ನೇಮಿಸೋಕ್ಕಾಗಲ್ಲ ನಿಮಗೆಲ್ಲ. ಮುಂದಕ್ಕೆ ಹೋಗ್ತಾ ಇದೆ ಅಲ್ಲ. RSS BJP ಮೋದಿ ನಡುವೆ ಗಲಾಟೆ, ಯಾರು ಅಧ್ಯಕ್ಷರು ಮಾಡಬೇಕು ಅದೇ ಆಗ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಈಗಿರ್ಬೇಕಿತ್ತು, ಹಂಗಾಗೋಯ್ತು. ಕಾಂಗ್ರೆಸ್ ಪಕ್ಷ ಸಂವಿಧಾನವನ್ನು ಪಾಲನೆ ಮಾಡಿಲ್ಲ, ನೆಹರು ಸರಿ ಇಲ್ಲ. ನೆಹರು ಇಮೇಜನ್ನು ನಾಶಪಡಿಸುವುದು ನಿಮ್ಮ ಉದ್ದೇಶ. ಆದರೆ ನೆಹರು ಅವರ ಇಮೇಜನ್ನು ನೀವು ನಾಶಪಡಿಸೋಕ್ಕಾಗಲ್ಲ. ಸೊ ನೆಹರು ಮತ್ತು ಗಾಂಧಿ ಇಬ್ಬರ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ದೇಶದ ಎಲ್ಲ ಜನರಿಗೆ ಗೊತ್ತಿದೆ. ಸಾವಿರಾರು ಪುಸ್ತಕಗಳು ಬಂದಿವೆ. ಹಾಗೇನೆ ನೆಹರು ಹೇಗಿದ್ರು ಅಂಥೇಳಿ, ನೆಹರು ಅವರ ಡಿಸ್ಕವರಿ ಆಫ್ ಇಂಡಿಯಾ, ಸರಿ ಹೆಸರನ್ನು ಮೋದಿಯವರು ಕೇಳಿದಾರೆ ಇಲ್ಲ ಗೊತ್ತಿಲ್ಲ, ಅದನ್ನೊಂದು ನಿಮಿಷ ಓದಿ. ಸೊ ಅವ್ರ ಮಗಳಿಗೆ ಬರೆದ ಪತ್ರ, ಅದು ಆ ಕಾಲಘಟ್ಟದ ಸಾಮಾಜಿಕ ರಾಜಕೀಯ ಬದುಕನ್ನು ಅದ್ಭುತವಾಗಿ ವಿಶ್ಲೇಷಿಸುತ್ತೆ. ಅದನ್ನೆಲ್ಲ ಓದಬೇಕು ಸರ್, ಓದಿದ್ರೆ ಗೊತ್ತಾಗುತ್ತೆ. ಕೇವಲ ಭಜನೆ ಮಾಡಿದ್ರೆ ಏನೂ ಗೊತ್ತಾಗಲ್ಲ ಸರ್, ಗೊತ್ತಾಗಲ್ಲ. ಬರೀ ರಾಮ ಭಜನೆ ಮಾಡ್ಕೊಂಡು ಕೂತ್ಕೊಂಡು ಅಲೆಗೆಲ್ಲ ನಾಮ ಹಾಕ್ಕೊಂಡ್ಬಿಟ್ಟು 5-10 ನಿಮಿಷಕ್ಕೆ ಬಟ್ಟೆ ಚೇಂಜ್ ಮಾಡ್ಕೊಂಡು ಕೂತ್ರು ಗೊತ್ತಾಗಲ್ಲ. ಓದಬೇಕು. ನೆಹರು ಗಾಂಧಿಯವರಿಗೆ ಓದಿತ್ತು. ಜೈಲಿನಲ್ಲಿದ್ದಾಗ ನೆಹರು ಪುಸ್ತಕಗಳನ್ನ ಬರೆದ್ರು, ಓದಿದ್ರು, ವಿಶ್ವವನ್ನೇ ಅರ್ಥ ಮಾಡ್ಕೊಳ್ಳೋ ಯತ್ನ ಮಾಡಿದ್ರು. ಈ ಭಾರತ ಹೇಗಿರಬೇಕು ಅಂತ ಟ್ರೈ ಮಾಡಿದ್ರು. ಇದೆಲ್ಲ ನೀವು ಓದಿದ್ರೆ ಗೊತ್ತಾಗುತ್ತೆ ಇತಿಹಾಸವನ್ನು. ಆದರೆ ನಿಮಗೆ ಇತಿಹಾಸವನ್ನು ತಿರುಚುವುದರಲ್ಲಿ ನಂಬಿಕೆ ಹೊರತು ಇತಿಹಾಸವನ್ನು ಓದುವುದರಲ್ಲಿ ಅಲ್ಲ. ನನಗೆ ಆ ಅನುಮಾನ ಉಳಿದಿಲ್ಲ. ಆದ್ದರಿಂದ ಮೊನ್ನೆ ಪಾರ್ಲಿಮೆಂಟ್ನಲ್ಲಿ ಮೋದಿಯವರು ಭಾಷಣ ಮಾಡಿದ್ರು. ಆ ಭಾಷಣ ಮತ್ತು ನೆಹರು ವಿಚಾರದ ಇದು ಅತಿ ದೊಡ್ಡ ಹಸಿ ಸುಳ್ಳು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಬರ್ತೀನಿ. ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮಾಡಿಬಿಡಿ. ಹಾಗೆಯೇ ಸಾಧ್ಯ ಆದರೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಸಹಾಯ ಮಾಡಿ. ನಿಮ್ಮ ಪ್ರೀತಿ, ನಿಮ್ಮ ಸಹಾಯ ನನಗೆ ಭಾಳ ಮುಖ್ಯ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.